ಎಲ್ರಿಗೂ ಸ್ವಾಗತ. ನಾನು ಡಾಕ್ಟರ್ SP ನಾಗನಗೌಡರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ ವಿಶ್ವವಿದ್ಯಾಲಯದ BA ಅರ್ಥಶಾಸ್ತ್ರದ 4ನೇ ಸೆಮ್ಮಿನಲ್ಲಿ ಬರುವಂಥ ಮನಿ ಬ್ಯಾಂಕಿಂಗ್ ಫೈನಾನ್ಸ್ ಎನ್ನುವ ಪತ್ರಿಕೆಯ ಬರುವಂಥ 3ನೇ ಚಾಪ್ಟರ್ನಲ್ಲಿ ಬರುವಂಥ ಅಭಿವೃದ್ಧಿ ಬ್ಯಾಂಕ್ಗಳು ಎನ್ನುವ ಒಂದು ಹೊಸ ಪರಿಕಲ್ಪನೆಯನ್ನ ಪ್ರಸ್ತುತ ವಿಡಿಯೋದಲ್ಲಿ ಚರ್ಚೆ ಮಾಡಿರುವೆ. ಏನಿದು ಡೆವಲಪ್ಮೆಂಟ್ ಬ್ಯಾಂಕ್? ಸಾಮಾನ್ಯವಾಗಿ ಪ್ರಶ್ನೆ, ಅಭಿವೃದ್ಧಿ ಬ್ಯಾಂಕುಗಳು ಎಂದರೇನು? ಅಭಿವೃದ್ಧಿ ಬ್ಯಾಂಕುಗಳ ಮಹತ್ವವನ್ನು ಚರ್ಚಿಸಿರಿ. ಅಭಿವೃದ್ಧಿ ಬ್ಯಾಂಕುಗಳ ಸ್ವರೂಪ, ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಈ ತರಹದ ಸಹಜವಾದಂಥ ಪ್ರಶ್ನೆ ಕಂಡು ಬರ್ತದೆ. ಏನಿದು ಅಭಿವೃದ್ಧಿ ಬ್ಯಾಂಕುಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಅಭಿವೃದ್ಧಿ ಬ್ಯಾಂಕು ಎನ್ನುವುದು ತೀರಾ ಇತ್ತೀಚಿನ ಹಣಕಾಸಿನ ಕ್ಷೇತ್ರದಲ್ಲಿ ಕಂಡುಬಂದಂಥ ಒಂದು ಬಹುದೊಡ್ಡ ವಿದ್ಯಮಾನ. ಅದರಲ್ಲೂ 2ನೇ ಜಾಗತಿಕ ಮಹಾಯುದ್ಧ ಆದ ನಂತರ ಸಾಕಷ್ಟು ಬದಲಾವಣೆಗಳು ಕಂಡುಬಂದವು. ಅದರಲ್ಲಿ ಹಣಕಾಸಿನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು, ಪ್ರಗತಿಯನ್ನು ಸಾಧಿಸಿದ್ವಿ. ಅಂತಹ ಒಂದು ಬಹುಮುಖ್ಯವಾದಂಥ ವಿದ್ಯಮಾನ ಅಂದರೆ ಅಭಿವೃದ್ಧಿ ಬ್ಯಾಂಕುಗಳು ಎನ್ನುವಂಥ ಒಂದು ಹೊಸದೊಂದು ನಮೂನೆಯ ಬ್ಯಾಂಕುಗಳು 2ನೇ ಜಾಗತಿಕ ಯುದ್ಧ ನಡೆದ ನಂತರ ಬಹುತೇಕ ಎಲ್ಲ ದೇಶಗಳಲ್ಲೂ ಕಾರ್ಯಾರಂಭವನ್ನು ಮಾಡಿದವು. ಸಾಮಾನ್ಯವಾಗಿ ಈ 2ನೇ ಜಾಗತಿಕ ಯುದ್ಧ ನಡೆದ ನಂತರ ಬಹುತೇಕ ರಾಷ್ಟ್ರಗಳು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಪುನರ್ ಕಟ್ಟಿಸಿಕೊಳ್ಳುವಿಕೆಯಲ್ಲಿ, ಅವುಗಳನ್ನು ಪುನಶ್ಚೇತನಗೊಳಿಸುವಲ್ಲಿ, ಅವುಗಳನ್ನು ಪುನರ್ರೂಪಿಸುವಲ್ಲಿ ನಿರತವಾಗಿದ್ದವು. ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ ಎನ್ನುವ ಒಂದು ಅಭಿವೃದ್ಧಿಯ ವಾಹಕನಾಗಿ ತುಂಬ ಅಗತ್ಯ ಇತ್ತು. ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಒಬ್ಬ ಬಲಿಷ್ಠ ಪಾಲುದಾರನಾಗಿ ಒಂದು ವಿಶೇಷವಾದಂಥ ಬ್ಯಾಂಕು ಬೆಳೆದು ಬಂತು. ಅದನ್ನೇ ನಾವು ಅಭಿವೃದ್ಧಿ ಬ್ಯಾಂಕು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಅಭಿವೃದ್ಧಿ ಬ್ಯಾಂಕ್ ಅಂದರೆ ಏನು? ಅದಕ್ಕೇನಾದರೂ ಇತಿಹಾಸ ಇದೆಯೇ? ಅದರ ಸ್ವರೂಪವೇನು? ಅದರ ಉದ್ದೇಶಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ. ತಜ್ಞರುಗಳಲ್ಲಿ ಅಭಿವೃದ್ಧಿ ಬ್ಯಾಂಕಿನ ವ್ಯಾಖ್ಯೆಯ ಬಗ್ಗೆ ಒಮ್ಮತಾಭಿಪ್ರಾಯ ಇಲ್ಲ. ವಿವಿಧ ದೇಶಗಳಲ್ಲಿ ಆ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ಸತ್ಯ. ಆದರೆ ಒಮ್ಮತವಾದಂಥ ನಿರ್ದಿಷ್ಟವಾದಂಥ ವ್ಯಾಖ್ಯಾನ ಇಲ್ಲದಿರುವುದು ದುರದೃಷ್ಟಕರ. ಆದರೂ ಸಹಿತ ಹೆಚ್ಚು ಒಮ್ಮತದಿಂದ ಬಂದಂಥ ಒಂದು ವ್ಯಾಖ್ಯೆಯನ್ನು ನಿಮ್ಮೆದುರಿಗಿಡ್ತಾ ಹೋಗ್ತೇನೆ. ಅಭಿವೃದ್ಧಿ ಬ್ಯಾಂಕ್ ಅನ್ನೋದು ಮೂಲತಃ ಒಂದು ಹಣಕಾಸಿನ ಸಂಸ್ಥೆ. ವ್ಯವಹಾರ ಘಟಕಗಳಿಗೆ ಮಧ್ಯಮ ಮತ್ತು ದೀರ್ಘಾವಧಿ ಮತ್ತು ಎಲ್ಲ ರೀತಿಯ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸುವ ಹಣಕಾಸು ಸಂಸ್ಥೆಯೇ ಅಭಿವೃದ್ಧಿ ಬ್ಯಾಂಕು. Development bank is a financial institution concerned with providing all types of financial assistance, medium as well as long-term loans. ಇನ್ನು ಭಾರತೀಯ ನೆಲೆಯಲ್ಲಿ ಹೇಳೋದಾದ್ರೆ ಇದು ಸಂಪೂರ್ಣವಾಗಿ ಟರ್ಮ್ ಲೋನ್ ಅಂದರೆ ಅವಧಿ ಸಾಲ ಒದಗಿಸುವ ವಿಶೇಷ ಬ್ಯಾಂಕ್ಗಳು ಏನಿದಾವೆ ನಮ್ಮ ದೇಶದಲ್ಲಿ, ಅವುಗಳನ್ನು ನಾವು ಅಭಿವೃದ್ಧಿ ಬ್ಯಾಂಕುಗಳು ಅಂತ ಕರಿತಾ ಇದ್ದೀವಿ. ಈ ಬ್ಯಾಂಕ್ಗಳು ಸಹಜವಾಗಿ ಸಾರ್ವಜನಿಕ ಹಿತಾಸಕ್ತಿ ಬಹಳ ಪ್ರಮುಖವಾಗಿರ್ತದೆ. ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿಸ್ ಬ್ಯಾಂಕ್ ಇಸ್ ಟು ಸರ್ವ್ ದ ಪಬ್ಲಿಕ್. ಸಾರ್ವಜನಿಕರ ಹಿತವನ್ನ ಪರಿಗಣಿಸಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಲಾಭಕ್ಕಿಂತ ಸಾರ್ವಜನಿಕ ದೇಶದ ಅಭಿವೃದ್ಧಿಯೇ ಬಹುಮುಖ್ಯವಾಗಿ ಪರಿಗಣಿಸಲ್ಪಟ್ಟಿರ್ತದೆ. ಅದಕ್ಕೆ ಇದನ್ನ ಯಾವಾಗಲೂ ಅಭಿವೃದ್ಧಿಯ ಮಂತ್ರವನ್ನ ಜಪಿಸುವ ಬ್ಯಾಂಕೋದ್ಯಮ ಅಂದ್ರೆ ಅದು ಅಭಿವೃದ್ಧಿ ಬ್ಯಾಂಕು. ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಬ್ಯಾಂಕುಗಳು ತಮ್ಮ ಮೂಲಭೂತ ಕಾರ್ಯಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇವೆ. 2ನೇ ಜಾಗತಿಕ ಯುದ್ಧ ಆದ ನಂತರ ಅಭಿವೃದ್ಧಿಯ ಮಂತ್ರವನ್ನ ಎಲ್ಲರೂ ಪಠಿಸ್ತಾ ಇದ್ರು. ಸ್ಯಾಮ್ಯುಯಲ್ಸನ್ ರವರಿಂದ ಹಿಡಿದು ಇತ್ತೀಚಿನ ಬಹುತೇಕ ಆರ್ಥಿಕ ತಜ್ಞರು ಅಭಿವೃದ್ಧಿ, ಪ್ರಗತಿ, ಬೆಳವಣಿಗೆಯ ಸುತ್ತನೇ ಎಲ್ಲರೂ ಮಾತನಾಡಿರೋದು. ಈ ಬೆಳವಣಿಗೆ, ಈ ಅಭಿವೃದ್ಧಿ, ಈ ಪ್ರಗತಿಗೆ ಆಧಾರ ಏನು? ಒಂದು ವಾಹಕ ಯಾವುದು ಅಂತಂದ್ರೆ ಬ್ಯಾಂಕು. ಆ ಬ್ಯಾಂಕು ಅದರಲ್ಲೂ ಅಭಿವೃದ್ಧಿ ಬ್ಯಾಂಕು ಎನ್ನುವಂತ ಮಾತನ್ನ ಅನೇಕ ತಜ್ಞರು ಹೇಳ್ತಾರೆ. ಸಾಮಾನ್ಯವಾಗಿ ಬ್ಯಾಂಕ್ ಅಂದ್ಕೊಳ್ಳೇನೆ ಉಳಿತಾಯ ಮನೋಭಾವನೆಯನ್ನ ಹೆಚ್ಚಿಸುವ, ಸಾಲ ನೀಡುವ, ಠೇವಣಿ ಸ್ವೀಕರಿಸುವ ಎನ್ನುವಂಥ ಕಲ್ಪನೆ ಬರೋದು ಸಹಜ. ಆದರೆ ಇದು ಉಳಿತಾಯ ಸಂಗ್ರಹಣೆ ಮಾಡುವುದಕ್ಕಿಂತ
ಹೂಡಿಕೆ ಮೂಲಕ ಸಂಪನ್ಮೂಲಗಳನ್ನು ವೃದ್ಧಿಸುವ ಪ್ರಯತ್ನವನ್ನ ಈ ಬ್ಯಾಂಕ್ ಮಾಡ್ತದೆ. ಹಾಗಾಗಿ ಅಭಿವೃದ್ಧಿ ಬ್ಯಾಂಕು ಇತರೆ ಬ್ಯಾಂಕ್ಗಳಿಗಿಂತ ವಿಶೇಷವಾಗಿ ಬೇರ್ಪಡಿಸಲ್ಪಟ್ಟಂತ ಬಹುಮುಖ್ಯವಾದಂತ ಒಂದು ಬ್ಯಾಂಕ್ ನಮೂನೆ. ಇನ್ನು ಇದರ ಹಿಸ್ಟ್ರಿಯನ್ನ ನೋಡ್ತಾ ಹೋಗೋಣ. ಕೆಲವು ತಜ್ಞರ ಪ್ರಕಾರ ಇದು ಈಗಾಗಲೇ 19ನೇ ಶತಮಾನದಲ್ಲಿ ಈ ತರಹದ ಬ್ಯಾಂಕ್ಗಳು ಜನ್ಮ ತಾಳಿದ್ವು ಎನ್ನುವಂತ ವಾದವೂ ಇದೆ. ಸಾಮಾನ್ಯವಾಗಿ ಸೊಸೈಟಿ ಜನರಲ್ ಪೋರ್ ಫೇವರೈಸರ್ ಇಂಡಸ್ಟ್ರಿಯಲ್ ನ್ಯಾಷನಲ್ ಎನ್ನುವುದು ಬೆಲ್ಜಿಯಂನಲ್ಲಿ 1822ರಲ್ಲಿ ಪ್ರಾರಂಭ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಕ್ರೆಡಿಟ್ ಮೊಬಿಲೈಸರ್ ಎನ್ನುವುದು ಫ್ರಾನ್ಸ್ನಲ್ಲಿ 1852ರಲ್ಲಿ ಪ್ರಾರಂಭ ಆಗಿದೆ. ಇದು ಅಭಿವೃದ್ಧಿ ಬ್ಯಾಂಕು ಎನ್ನುವಂತ ವಾದಿಸಿದಂತ ತಜ್ಞರು ಇದ್ದಾರೆ. ಇನ್ನು ಕೆಲವು ತಜ್ಞರು ಜಪಾನಿನ ಇಂಡಸ್ಟ್ರಿಯಲ್ ಬ್ಯಾಂಕ್ ಅನ್ನ ಹೆಸರಿಸಿದ್ದಾರೆ. ಇನ್ನು ಕೆಲವು ತಜ್ಞರು ಕೆನಡಾದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಕೆನಡಾವನ್ನು ಅಭಿವೃದ್ಧಿ ಬ್ಯಾಂಕು ಅಂತ ಹೇಳಿ ಹೆಸರಿಸಿದ್ದಾರೆ. ಅದರಂತೆ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಸ್ಟ್ರಿಯನ್ನು ಸಹ ಹೆಸರಿಸಿದ್ದಾರೆ. ಇನ್ನು ಇಂಡಸ್ಟ್ರಿಯಲ್ ಅಂಡ್ ಕಮರ್ಷಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇಂಗ್ಲೆಂಡಿನ ಮತ್ತೊಂದು 66ರಲ್ಲಿ ಗ್ರೇಟ್ ಬ್ರಿಟನ್ ಪ್ರಾರಂಭಿಸಿದಂಥ ಇಂಡಸ್ಟ್ರಿಯಲ್ ರಿಆರ್ಗನೈಸೇಷನ್ ಕಾರ್ಪೊರೇಷನ್ ಸಹ ಅಭಿವೃದ್ಧಿ ಬ್ಯಾಂಕಿಗೆ ಹೆಸರಿಸಬಹುದಾದ ಬಹುಮುಖ್ಯ ಉದಾಹರಣೆಗಳು. ಹಾಗಾದ್ರೆ ಅಭಿವೃದ್ಧಿ ಬ್ಯಾಂಕ್ಗೆ ಈಗಾಗಲೇ 1 ಶತಮಾನಕ್ಕೂ ಹೆಚ್ಚು ಅನುಭವ ಇದೆ ಎನ್ನುವುದು ಸ್ಪಷ್ಟವಾಗ್ತದೆ. ಆದರೆ ಇವತ್ತಿನ ಈ ಜರ್ಮನಿ, ಜಪಾನು, ಬೆಲ್ಜಿಯಂನಲ್ಲಿ ಬೆಳೆದು ಬಂದಂತ ಈ ಬ್ಯಾಂಕ್ಗಳ ರೀತಿ ಇವತ್ತು ನಮ್ಮ ಕಣ್ಣೆದುರಿಗಿರುವಂತಹ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತಿನ ಬ್ಯಾಂಕ್ಗಳು ಸಾಕಷ್ಟು ಹೊಸದಾದ ರೂಪದಲ್ಲಿ, ಹೊಸ ನಮೂನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಒಳಗೊಂಡು ವಿಭಿನ್ನ ಕಾರ್ಯಗಳಲ್ಲಿ ತೊಡಗಿರುವ, ವ್ಯಾಪಕವಾಗಿ ಬಹುತೇಕ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಕಂಡುಬರುವಂತ ವಿಶೇಷ ನಮೂನೆಯ ಬ್ಯಾಂಕು ಅಭಿವೃದ್ಧಿ ಬ್ಯಾಂಕು ಅಂತ ಹೇಳಿ ತಜ್ಞರು ಪರಿಗಣಿಸಿದ್ದಾರೆ. ಹಾಗಾದ್ರೆ ಈ ಬ್ಯಾಂಕಿನ ಲಕ್ಷಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಆ ದೇಶದಲ್ಲಿ ಪ್ರಮುಖವಾಗಿರುವಂತಹ ವಲಯ ಅಥವಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ತೀವಿ. ಈಗ ನಮ್ಮ ದೇಶದಲ್ಲಿ ಕೃಷಿ ಬಹುಮುಖ್ಯವಾಗಿದೆ, ನಾವು ಕೃಷಿಯನ್ನ ಆಯ್ಕೆ ಮಾಡಿಕೊಳ್ತೀವಿ. ಅದರ ಜೊತೆಗೆ ಇತ್ತೀಚೆಗೆ ಕೈಗಾರಿಕಾ ಕ್ಷೇತ್ರ ಹೆಚ್ಚು ಅಭಿವೃದ್ಧಿಗೆ ಪ್ರಯತ್ನಿಸ್ತಾ ಇದೆ. ಹೀಗೆ ಆ ದೇಶಕ್ಕೆ ಅವಲಂಬಿತವಾದಂತ ಕ್ಷೇತ್ರ ಅಥವಾ ವಲಯಗಳನ್ನ ಅಥವಾ ಆರ್ಥಿಕ ಚಟುವಟಿಕೆಗಳನ್ನ ವೃದ್ಧಿಸುವುದೇ ಈ ಅಭಿವೃದ್ಧಿ ಬ್ಯಾಂಕಿನ ಬಹುದೊಡ್ಡದಾದಂತ ಆಶಯ. ಮತ್ತೆ ಈ ಬ್ಯಾಂಕ್ಗಳು ಬರೀ ಹಣಕಾಸನ್ನು ಒದಗಿಸುವುದಷ್ಟೇ ಅಲ್ಲ. ಅಭಿವೃದ್ಧಿ ಬ್ಯಾಂಕ್ಗಳ ವಿಶೇಷತೆ ಇರುವುದೇ ಇಲ್ಲಿ. ಅಭಿವೃದ್ಧಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳಿಂದ ವಿಭಿನ್ನವಾಗಿವೆ ಅಂತ ಹೇಳುವುದರಲ್ಲಿ ಇರೋದೇ ಈ ಪಾಯಿಂಟಿನ ಮೇಲೆ. ಯಾವುದದು? ಅವು ತಾಂತ್ರಿಕ ಸೌಲಭ್ಯವನ್ನು ಒದಗಿಸಬಲ್ಲವು. ಆರ್ಥಿಕ ಚಟುವಟಿಕೆಗಳಿಗೆ ಅಗತ್ಯವಾದಂತಹ ತಾಂತ್ರಿಕತೆ ಏನಿದೆ, ಆ ತಾಂತ್ರಿಕ ಸೌಲಭ್ಯವನ್ನ, ನಿರ್ವಹಣಾತ್ಮಕ ಸೌಲಭ್ಯವನ್ನ, ಮ್ಯಾನೇಜೀರಿಯಲ್ ಫಂಕ್ಷನ್ ಅನ್ನ, ಕಚ್ಚಾ ವಸ್ತುಗಳ ಸಮರ್ಪಕ ಪೂರೈಕೆಯನ್ನ, ಹಣಕಾಸಿನಷ್ಟೇ ಈ ಇತರ ಅಂಶಗಳೆಲ್ಲವೂ ಬಹಳ ಪ್ರಮುಖವಾದದ್ದು. ಈಗ ತರಬೇತಿ ಬಹಳ ಮುಖ್ಯವಾದದ್ದು. ಹ್ಯೂಮನ್ ರಿಸೋರ್ಸ್ ಅನ್ನ, ಮಾನವ ಸಂಪನ್ಮೂಲವನ್ನ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ತರಬೇತಿ ಬಹಳ ಮುಖ್ಯವಾದದ್ದು. ಆ ತರಬೇತಿಗೆ ಅನುಮಾಡಿಕೊಳ್ಳುವುದು ಅಭಿವೃದ್ಧಿ ಬ್ಯಾಂಕ್. ಹಾಗೆ ಅಭಿವೃದ್ಧಿ ಬ್ಯಾಂಕ್ಗಳು ಬಹುಮುಖ್ಯವಾಗಿ ಈ ವಿಶಿಷ್ಟವಾದಂತ ಕ್ಷೇತ್ರಕ್ಕೆ ಅನುಗುಣವಾದಂತ ಕ್ಷೇತ್ರ ಅಭಿವೃದ್ಧಿಯ ಆರ್ಥಿಕ ಚಟುವಟಿಕೆಗಳನ್ನ ವೃದ್ಧಿಸುವ ಕಾರ್ಯದಲ್ಲಿ ತೊಡಗಿವೆ. ಹಾಗಾದ್ರೆ ಮತ್ತು ಬಹುಮುಖ್ಯವಾದಂತಹ ಲಕ್ಷಣಗಳನ್ನ ಈ ರೀತಿಯ ಆರ್ಥಿಕ ತಜ್ಞರು ಚರ್ಚಿಸಿದ್ದಾರೆ. ಅಭಿವೃದ್ಧಿ ಬ್ಯಾಂಕ್ಗಳು ಠೇವಣಿಗಳನ್ನು ಸಂಗ್ರಹಿಸುವ, ಸಾಲ ಒದಗಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವು ಹಣಕಾಸಿನ ಪೂರೈಕೆಯಲ್ಲಿ ಮಾತ್ರ ವೈಶಿಷ್ಟ್ಯತೆಯನ್ನು ಸಾಧಿಸದೆ ತಾಂತ್ರಿಕ ನೆರವು, ನಿರ್ವಹಣಾತ್ಮಕ ಸಲಹೆ, ಕಚ್ಚಾ ವಸ್ತುಗಳ ಪೂರೈಕೆ ಈ ಕಡೆಯೂ ಗಮನ ಕೊಡ್ತಾ ಇದೆ. ಹಾಗಾಗಿ ಈ ಬ್ಯಾಂಕು ಇತರೆ ಬ್ಯಾಂಕ್ಗಳಿಗಿಂತ ಭಿನ್ನವಾಗಿ ಕಾಣ್ತಾ ಇದೆ. ಇದರ ಬಹುಮುಖ್ಯವಾದಂತಹ ಸ್ವರೂಪ. ಈ ಅಭಿವೃದ್ಧಿ ಬ್ಯಾಂಕ್ಗಳು ಆರ್ಥಿಕತೆಯ ಕೆಲವು ನಿರ್ದಿಷ್ಟ ವಲಯಗಳನ್ನು ಗುರುತಿಸಿಕೊಳ್ತವೆ ಮತ್ತು ಆ ವಲಯಗಳಿಗೆ ಪರಿಯೋಜನೆಗಳನ್ನ ತಯಾರಿಸಲು, ಸಿದ್ಧಪಡಿಸಲು ಕೇಳ್ತವೆ. ಆ ಪರಿಯೋಜನೆಗಳು ಅಥವಾ ಪ್ರಾಜೆಕ್ಟ್ಗಳನ್ನ, ಮುಖ್ಯವಾಗಿ ಕೃಷಿ ಸಂಬಂಧಿಸಿದ ಪ್ರಾಜೆಕ್ಟು, ಕೈಗಾರಿಕೆ ಸಂಬಂಧಿಸಿದಂಥ ಪ್ರಾಜೆಕ್ಟು, ತೋಟಗಾರಿಕೆ, ಹೈನುಗಾರಿಕೆ, ನೀರಾವರಿ, ಇವಕ್ಕೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಗಳನ್ನ ಪರಿಗಣಿಸುತ್ತದೆ. ಅದಕ್ಕೆ ಪ್ರಾಜೆಕ್ಟ್ ಅಪ್ರೈಸಲ್ ಅನ್ನು ಬಹುಮುಖ್ಯವಾಗಿ ನಮ್ಮಲ್ಲಿ ಕೈಗೊಳ್ತೀವಿ. ಅದರಲ್ಲೂ ಅಮೆರಿಕಾದಂಥ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಾಜೆಕ್ಟ್ ಎಕಾನಮಿಸ್ಟ್ ಅಂತಲೇ ಬಹುಮುಖ್ಯವಾದಂಥ ಸ್ಥಾನಮಾನ ಇದೆ. ಇನ್ನು ಈ ಅಭಿವೃದ್ಧಿ ಬ್ಯಾಂಕ್ಗಳು ಸಾಮಾನ್ಯವಾಗಿ ದೀರ್ಘಾವಧಿಯ ಸಾಲಗಳನ್ನು ಒದಗಿಸ್ತವೆ.
ಅವು ಕೇವಲ ಸಾಲ ಸೌಲಭ್ಯವನ್ನು ಒದಗಿಸುವ ಬದಲು ಆ ಸಾಲವನ್ನು ಹೂಡಿಕೆಯನ್ನಾಗಿ ಪರಿವರ್ತಿಸುವ, ಹೂಡಿಕೆ ಮಾಡುವ, ಸಂಪನ್ಮೂಲಗಳನ್ನ ಹೂಟೆ ಮಾಡುವ ಆ ವಲಯದಲ್ಲಿ ಸಾಲಕ್ಕಿಂತ ಹೂಟೆಯ ಕಡೆಗೆ ಹೆಚ್ಚು ಗಮನವನ್ನು ನೀಡುತ್ತದೆ. ಈ ಎಲ್ಲ ದೃಷ್ಟಿಗಳಿಂದ ಅಭಿವೃದ್ಧಿ ಬ್ಯಾಂಕು ವಿಶೇಷವಾಗಿ ಇತರ ಬ್ಯಾಂಕ್ಗಳಿಗಿಂತ ವಿಶೇಷವಾಗಿ ಬೇರ್ಪಡಿಸಲ್ಪಟ್ಟಂತ ಹೊಸ ನಮೂನೆಯ ಬ್ಯಾಂಕು. ಇನ್ನು ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಇಂತಹ ಅಭಿವೃದ್ಧಿ ಬ್ಯಾಂಕುಗಳು ಕಂಡು ಬಂದಿದ್ದಾವೆ. ಅದರಲ್ಲೂ ಮೊದಲನೇದು ಅಭಿವೃದ್ಧಿ ಬ್ಯಾಂಕು ಅಂದರೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, 1948ರಲ್ಲಿ ಪ್ರಾರಂಭ ಆದಂತಹ ಈ ಬ್ಯಾಂಕು. ಭಾರತದಂತಹ ವಿಕಾಸಶೀಲ ದೇಶಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದರೂ ಕೈಗಾರಿಕೆ, ಕೃಷಿ ಮೊದಲಾದ ಚಟುವಟಿಕೆಗಳ ಪ್ರಗತಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ಉದಾಹರಣೆಗಳಿವೆ. ನಬಾರ್ಡ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಮರ್ಪಿಸಿಕೊಂಡಂತ ರಾಷ್ಟ್ರ ಮಟ್ಟದ ಬ್ಯಾಂಕು. ICICI ಬಹುದೊಡ್ಡ ಬ್ಯಾಂಕು. IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗಾರಿಕಾ ಅಭಿವೃದ್ಧಿಗೆ ಸಮರ್ಪಿಸಿಕೊಂಡಂತ ಬ್ಯಾಂಕು. ಹೀಗೆ ಈ ಸಂಸ್ಥೆಗಳ ಕಾರ್ಯನಿರ್ವಹಣೆ ಮತ್ತು ಇವು ಆರ್ಥಿಕಾಭಿವೃದ್ಧಿಯಲ್ಲಿ ನಿರ್ವಹಿಸಿದಂಥ ಪಾತ್ರ ಏನಿದೆಯಲ್ಲ, ಇವುಗಳನ್ನ ಅಭಿವೃದ್ಧಿ ಬ್ಯಾಂಕೋದ್ಯಮ, ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಎಂದೇ ಇವು ಗುರುತಿಸಲ್ಪಟ್ಟಿವೆ. ಇನ್ನು ಇವುಗಳು ಅಭಿವೃದ್ಧಿ ಬ್ಯಾಂಕ್ಗಳ ಉದ್ದೇಶಗಳೇನು ಅಂತ ನೋಡೋಣ. ಸಾಮಾನ್ಯವಾಗಿ ಈ ಬ್ಯಾಂಕ್ಗಳು ಕೈಗಾರಿಕಾ ಬೆಳವಣಿಗೆಯನ್ನ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡಿರ್ತವೆ, ಅಥವಾ ನಮ್ಮಂಥ ದೇಶದಲ್ಲಿ ಕೃಷಿ ಬೆಳವಣಿಗೆಯನ್ನ ನಬಾರ್ಡಿನ ಮೂಲಕ ನಾವು ಗುರಿಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಇದು ಬಹುಮುಖ್ಯವಾದಂಥ ಉದ್ದೇಶ. ಮತ್ತು ತರಬೇತಿ ಸೌಲಭ್ಯ ಒದಗಿಸುವ ಮೂಲಕ ಉತ್ತಮ ನಿರ್ವಹಣೆಗೆ ಸಹಾಯವನ್ನು ಮಾಡ್ತೀವಿ. ಅಭಿವೃದ್ಧಿ ಬ್ಯಾಂಕ್ಗಳು ಬಂಡವಾಳ ಪೇಟೆಯನ್ನ, ಎರಡು ಪೇಟೆಗಳಿದ್ದಾವೆ, ಒಂದು ಹಣದ ಪೇಟೆ, ಮತ್ತೊಂದು ಬಂಡವಾಳದ ಪೇಟೆ. ಬಂಡವಾಳದ ಪೇಟೆ ಸಾಮಾನ್ಯವಾಗಿ ದೀರ್ಘಾವಧಿ ಸಾಲ, ಹಣವನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆ. ಹಾಗಾದ್ರೆ ಈ ಬಂಡವಾಳ ಪೇಟೆಯನ್ನು ವೃದ್ಧಿಸುವಂತ ಉದ್ದೇಶ ಅಭಿವೃದ್ಧಿ ಬ್ಯಾಂಕಿನದಾಗಿರ್ತದೆ. ಮತ್ತು ತಾಂತ್ರಿಕತೆಯಲ್ಲಿ ಆಧುನಿಕತೆಯನ್ನು ಸಾಧಿಸುವುದು. ಬಂಡವಾಳ ಇಂತಹ ತಾಂತ್ರಿಕತೆಯಲ್ಲಿ ಆಧುನಿಕ ಬಂಡವಾಳ ತೊಡಗಿಸುವುದರಿಂದ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಸಾಕಷ್ಟು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತವೆ. ಹಾಗಾಗಿ ಇತ್ತೀಚಿನ ಅಭಿವೃದ್ಧಿ ಬ್ಯಾಂಕ್ಗಳು ಉದ್ಯೋಗ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿವೆ, ಸ್ವ ಉದ್ಯೋಗವನ್ನ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿವೆ, ಮತ್ತು ಇತ್ತೀಚೆಗೆ ರೋಗಗ್ರಸ್ತ ಕೈಗಾರಿಕೆಗಳನ್ನು ಪುನಶ್ಚೇತನಗೊಳಿಸುವ, ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವ, ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ಉದ್ದೇಶಗಳನ್ನು ಹೊಂದಿದೆ. ಇದರ ಜೊತೆಗೆ ರಫ್ತನ್ನು ಪ್ರೋತ್ಸಾಹಿಸುವ, ಆಮದನ್ನು ಬದಲೀಕರಣಕ್ಕೆ ಪ್ರೋತ್ಸಾಹಿಸುವ, ಈ ತೆರನಾದಂಥ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಂಡೊಯ್ಯುವ ದಾರಿಯಲ್ಲಿ ಅಭಿವೃದ್ಧಿ ಬ್ಯಾಂಕುಗಳು ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇವೆ. ಇದರ ಜೊತೆಗೆ ಹಾಗಾದರೆ ವಾಣಿಜ್ಯ ಬ್ಯಾಂಕು ಮತ್ತು ಅಭಿವೃದ್ಧಿ ಬ್ಯಾಂಕ್ಗಳ ನಡುವೆ ಇರಬಹುದಾದ ವ್ಯತ್ಯಾಸವೇನು? ಸಾಮಾನ್ಯವಾಗಿ ನಾವು ನೋಡಿರುವ ವಾಣಿಜ್ಯ ಬ್ಯಾಂಕುಗಳು ಅಲ್ಪಾವಧಿ ಸಾಲವನ್ನು ಒದಗಿಸಿದರೆ, ಅಭಿವೃದ್ಧಿ ಬ್ಯಾಂಕುಗಳು ದೀರ್ಘಾವಧಿ ಸಾಲವನ್ನು ಒದಗಿಸ್ತವೆ. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಠೇವಣಿಯನ್ನು ಸ್ವೀಕರಿಸಿದರೆ, ಇವು ಬ್ಯಾಂಕು ಸರ್ಕಾರಗಳಿಂದ ಠೇವಣಿ ಸ್ವೀಕರಿಸ್ತವೆ. ರಾಜ್ಯ ಸರ್ಕಾರಗಳಿಂದ, ಕೇಂದ್ರ ಸರ್ಕಾರಗಳಿಂದ ಸಹ ಬಂಡವಾಳವನ್ನು ಕ್ರೋಢೀಕರಿಸ್ತವೆ. ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು ನೇರ ಹಣಕಾಸಿನ ಸೌಲಭ್ಯದಲ್ಲಿ ತೊಡಗಿಕೊಂಡ್ರೆ, ಅಭಿವೃದ್ಧಿ ಬ್ಯಾಂಕ್ಗಳು ಮರು ಹಣಕಾಸು, ಪುನರ್ಧನ ಹಣ ಪೂರೈಸುವಲ್ಲಿ ಸಹ ತೊಡಗಿರ್ತವೆ. ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು ಹಣದ ಪೇಟೆಯಲ್ಲಿ ಕಾರ್ಯನಿರ್ವಹಿಸಿದರೆ, ಇವು ಅಭಿವೃದ್ಧಿ ಬ್ಯಾಂಕ್ಗಳು ಬಂಡವಾಳ ಪೇಟೆಯಲ್ಲಿ, ಅಂದರೆ ವಂತಿಗೆ ಪೇಟೆಯಲ್ಲಿ, ಲೀಸಿಂಗ್ ಫೈನಾನ್ಸ್, ಹೌಸಿಂಗ್ ಫೈನಾನ್ಸ್, ಇನ್ನಿತರ ಕಾರ್ಯಚಟುವಟಿಕೆ ಬಹುತೇಕ ದೀರ್ಘಾವಧಿ ಹಣಕಾಸಿಗೆ ಸಂಬಂಧಿಸಿರ್ತವೆ. ಇನ್ನು ವಾಣಿಜ್ಯ ಬ್ಯಾಂಕ್ಗಳು ಸರ್ಕಾರದ ಷೇರು ಬಂಡವಾಳವನ್ನು ವಂತಿಗೆಯನ್ನು ಪಡೆದರೆ, ಕೇಂದ್ರ ರಾಜ್ಯ ಸರ್ಕಾರಗಳ ಇಂದ ಸಹ ಅಭಿವೃದ್ಧಿ ಬ್ಯಾಂಕ್ಗಳು ಪಡಿತವೆ. ಇವು ಸಾರ್ವಜನಿಕರಿಂದ ಪಡೆದರೆ, ಇವು ಮುಖ್ಯವಾಗಿ ಸರ್ಕಾರಗಳಿಂದ ಪ್ರಾರಂಭಿಸಲ್ಪಟ್ಟಿರ್ತವೆ. ಇನ್ನು ಈ ವಾಣಿಜ್ಯ ಬ್ಯಾಂಕ್ಗಳು ಸಹಜವಾಗಿ ತಜ್ಞರುಗಳ ಪ್ರಕಾರ ಉಳಿತಾಯ ಮನೋಭಾವನೆಯನ್ನು ಬೆಳೆಸುವುದು ಬಹುಮುಖ್ಯವಾದಂಥ ಆಶಯ. ಆದರೆ ಅಭಿವೃದ್ಧಿ ಬ್ಯಾಂಕ್ಗಳು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ನಡೆಸುವ, ನಿರ್ವಹಿಸುವ, ಮೇಲೆತ್ತುವ, ಆರ್ಥಿಕ ಅಭಿವೃದ್ಧಿಯನ್ನು ಮುಂದೊಯ್ಯುವ ಬಹುಮುಖ್ಯವಾದಂಥ ಆಶಯವನ್ನ ಹೊಂದಿರ್ತವೆ. ಇನ್ನು
ಇತ್ತೀಚೆಗೆ 2008ರ ಒಂದು ಹಿನ್ನಡೆಯನ್ನ ಏನ್ ನೋಡಿದ್ವಿ, ಆರ್ಥಿಕ ಹಿನ್ನಡೆ ಅಂತ ಕರೆದ್ವಿ, ಎಕನಾಮಿಕ್ ರಿಸೆಷನ್ ಅಂತ ಕರೆದ್ವಿ. ಅಂತಹ ಸಂದರ್ಭದಲ್ಲಿ ಬಹುತೇಕ ಚರ್ಚೆ ಆಗಿದ್ದು ಇಂತಹ ಅಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆ. ಯಾಕೆ ಇಂತಹ ಅಭಿವೃದ್ಧಿ ಬ್ಯಾಂಕ್ಗಳು, ಅದರಲ್ಲೂ ಏಷ್ಯಾದ ಖಂಡದಲ್ಲಿ ಕಂಡು ಬಂದಂತಹ ಈ ಆರ್ಥಿಕ ಹಿಂಜರಿತ, ಇಂತಹ ಸಂದರ್ಭದಲ್ಲಿ ಈ ನಮ್ಮ ಅಭಿವೃದ್ಧಿ ಬ್ಯಾಂಕ್ಗಳು ಯಾವುವು ಅಷ್ಟಾಗಿ ವಿಫಲತೆಯನ್ನ ಅನುಭವಿಸಲಿಲ್ಲ, ಹಿಂಜರಿತಕ್ಕೆ ಒಳಗಾಗಲಿಲ್ಲ. ಯಾಕೆ ಅಂದ್ರೆ ಅವು ಗಂಡಾಂತರ ನಿರ್ವಹಣೆ ಎನ್ನುವಂತ ಯೋಜನೆಯನ್ನು ಮಾಡ್ಕೊಳ್ತವೆ. ಹಾಗಾದ್ರೆ ಗಂಡಾಂತರ ನಿರ್ವಹಣೆ ಅಂದ್ರೆ ಏನು? ಸಾಮಾನ್ಯವಾಗಿ ಬ್ಯಾಂಕ್ಗಳು ಹಣಕಾಸಿನ ಸಂಸ್ಥೆಗಳು, ಅವು ದೀರ್ಘಾವಧಿಗೆ ಸಾಲ ನೀಡುವಂತಹದ್ದು. ಸಾಮಾನ್ಯವಾಗಿ ದೀರ್ಘಾವಧಿಗೆ ಸಾಲಗಳನ್ನು ಒದಗಿಸುವಂತಹ ಅಭಿವೃದ್ಧಿ ಬ್ಯಾಂಕ್ಗಳು ಗಂಡಾಂತರವನ್ನು ಎದುರಿಸಬೇಕಾಗ್ತದೆ, ರಿಸ್ಕ್ ಅನ್ನ ಎದುರಿಸಬೇಕಾಗ್ತದೆ. ಹಾಗಾದ್ರೆ ಆ ರಿಸ್ಕ್ ಅನ್ನ, ಅದು ಹಣಕಾಸಿನ ರಿಸ್ಕ್ ಇರಬಹುದು, ಉದ್ರಿ ರಿಸ್ಕ್ ಇರಬಹುದು, ನೀಡಿದ ಸಾಲದ ಮರುಪಾವತಿ ಆಗದೇ ಇರುವಂತಹ ಸಾಧ್ಯತೆ ಇರಬಹುದು. ಇವೆಲ್ಲವುಗಳನ್ನ ಚಾಕಚಕ್ಯತೆಯಿಂದ, ಕೌಶಲ್ಯದಿಂದ, ಮುಂದಾಲೋಚನೆಯಿಂದ, ತನ್ನ ಅನುಭವದ ಆಧಾರದಲ್ಲಿ ನೀತಿಗಳನ್ನು ರೂಪಿಸಿ ಅಭಿವೃದ್ಧಿ ಬ್ಯಾಂಕ್ಗಳು ಗಂಡಾಂತರ ನಿರ್ವಹಣೆಯನ್ನ ಮಾಡುವಲ್ಲಿ ಯಶಸ್ವಿಯಾಗುತ್ತಿವೆ. ಹೀಗೆ ಒಂದು ನಿರ್ಣಯಕ್ಕೆ ಬರೋಣ. ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಅತ್ಯುತ್ತಮವಾಗಿ, ವ್ಯಾಪಕವಾಗಿ ಕೃಷಿ, ಕೈಗಾರಿಕೆ ಎಲ್ಲ ಬಹುತೇಕ ದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಕ್ರಿಯಾತ್ಮಕ ಪಾತ್ರವನ್ನ ನಿರ್ವಹಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ನನಗೆ ನೆನಪಾಗುವುದು ಬ್ರಿಕ್ಸ್ನಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಏನು ನಾವು ಮಾಡ್ಕೊಂಡಿದ್ದೀವಿ, ಅಲ್ಲಿ ಒಂದು ಮಲ್ಟಿಲೇಟರಲ್ ಡೆವಲಪ್ಮೆಂಟ್ ಬ್ಯಾಂಕಿಗೆ 2012ರ ಬ್ರಿಕ್ಸ್ ಸಮ್ಮೇಳನದಲ್ಲಿ ಭಾರತ ಇಂತಹ ಒಂದು ಜಾಗತಿಕ ಮಟ್ಟದಲ್ಲಿ ಇಂತಹ ಅಭಿವೃದ್ಧಿ ಬ್ಯಾಂಕ್ ಅನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಹೊಸದಾದಂತಹ ಸಲಹೆಯನ್ನು ನೀಡಿತು. ಆ ಸಲಹೆಯ ಮೇರೆಗೆ ಇತ್ತೀಚೆಗೆ ಬ್ರಿಕ್ಸ್ ದೇಶಗಳಿಗೆ ಸಂಬಂಧಪಟ್ಟಂತ ಒಂದು ಅಭಿವೃದ್ಧಿ ಬ್ಯಾಂಕು ಜನ್ಮ ತಾಳಿದೆ. ಅದರಲ್ಲೂ ಭಾರತೀಯರೊಬ್ಬರು ಅದನ್ನು ಮುನ್ನಡೆಸ್ಕೊಂತ ಹೋಗ್ತಾ ಇರೋದು ಬಹು ಸಂತಸದ ವಿಷಯ. ಎಲ್ಲರಿಗೂ ಧನ್ಯವಾದಗಳು.